ತಲೆ ಬಗ್ಸ್ಬೇಡಿ. ಅದಕ್ಕೆಲ್ಲ ಯಾಕೆ ಹೆದರ್ತೀಯ? ನನಗೆ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ, ಅವರು ಬೆಳೆಯೋದ್ರಲ್ಲಿ ಇಡೀ ಜಿಲ್ಲೆಗೆ ಫೇಮಸ್. ಹೌದಾ? ನನಗೆ ಗೊತ್ತಿರಲಿಲ್ಲ. ಯಾರು ಅವರು? ಅವ್ರ ಹತ್ರ ಹೋಗೋಣ, ಬರ್ತೀಯ? ಹಾಂ ಬರ್ರಿ, ಶುರು ಮಾಡ್ಕೊಡ್ರಿ. ಏನಪ್ಪ ಧನುಷ, ಇಷ್ಟು ದೂರ ಬಂದಿದ್ದೀಯಾ? ಯಾರವನು? ಯಾಕೆ ಅಳ್ತಾ ಇದ್ದಾನಲ್ಲ? ಇವನು ನನ್ನ ಫ್ರೆಂಡು. ಇವನು ಹೊಲದಲ್ಲಿ ಬೆಳೆ ಎಲ್ಲ ನಷ್ಟ ಮಾಡ್ಕೊಂಡಾನಂತೆ. ನಿನಗೆ ಬೆಳೆಯೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡ್ಬಂದ್ವಿ. ನನ್ನ ಕ್ಲೋಸ್ ಫ್ರೆಂಡ್ ಬಂದಾನೆ, ನಾ ಟೀ ತಗೊಂಬರ್ರ. ಕೃಷಿಯ ಮೊದಲ ಅಂತ ಮಣ್ಣನ್ನು ಹದಗೊಳಿಸುವುದು. ಇವನ ಹೆಸರು ತಿಪ್ಪೇಸ್ವಾಮಿ ಅಂತ. ಇವನು ಮಣ್ಣನ್ನ ಹದಗೊಳಿಸೋ ಬಗ್ಗೆ ಭಾರಿ ಡೀಟೇಲ್ ಆಗಿ ಹೇಳ್ತಾನೆ. ಹೌದಾ? ನನಗೆ ಗೊತ್ತಿರಲಿಲ್ಲ, ಹೇಳು. ಕೃಷಿಯ ಮೊದಲ ಅಂತ ಮಣ್ಣನ್ನು ಹದಗೊಳಿಸುವುದು. ಮಣ್ಣನ್ನು ಹದಗೊಳಿಸುವುದು ಹೆಂಗ್ ಮಾಡೋದಂದ್ರೆ, ಟ್ರ್ಯಾಕ್ಟರಿಂದ ಎಳೆಯುವ ಕಲ್ಟಿವೇಟರ್ ಉಪಯೋಗಿಸಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದೇನೆಂದ್ರೆ ಮಣ್ಣನ್ನು ತಿರುವೆ ಹಾಕಿ ಹದಗೊಳಿಸುವುದನ್ನು ಉಳುಮೆ ಮಾಡುವುದು ಎನ್ನುವರು. ಇದನ್ನು ನೇಗಿಲಿಂದ ಮಾಡುತ್ತಿದ್ರು. ನೇಗಿಲಿಂದ ಮಾಡಿದ್ರೆ ದೊಡ್ಡ ದೊಡ್ಡ ಎಂಡೆಗಳು ಹಂಗೆ ಉಳಿಯುತ್ತವೆ, ಮತ್ತದನ್ನ ತಗೊಳುತ್ತೆ. ಕಲ್ಟಿವೇಟರ್ ಇಂದ ಮಾಡಿದ್ರೆ ಸಮಯ ಮತ್ತು ಶ್ರಮ ಉಳಿಯುತ್ತೆ, ದೈಹಿಕ ಶ್ರಮ ಉಳಿಯುತ್ತೆ. ಇದರಿಂದ ಆಗುವ ಉಪಯೋಗಗಳು: ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುತ್ತವೆ, ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ, ಪೋಷಕಾಂಶ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ. ಇವಳ ಹೆಸರು ದೀಕ್ಷಿತ ಅಂತ. ಇವಳು ಬಿತ್ತನೆ ಬಗ್ಗೆ ಭಾರಿ ಚೆನ್ನಾಗಿ ಹೇಳ್ತಾಳೆ. ನಿಮ್ಮ ಬಿತ್ತನೆಯು ಕೃಷಿ ಪದ್ಧತಿಯ ಅತಿ ಮುಖ್ಯವಾದ ಭಾಗ. ನಾವು ಬಿತ್ತನೆಗಿಂತ ಮೊದಲು ಒಳ್ಳೆ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಅತಿ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಬೇಕು. ನೀನು ಎಲ್ಲಿಂದ ಬೀಜ ತರಿಸಿದ್ವಿ? ನಮ್ಮ ಮನೆಯಲ್ಲಿರುವ ಬೀಜಗಳನ್ನೇ ಹಾಕ್ತಿದ್ವಿ. ಮನೆಯಲ್ಲಿರುವ ಬೀಜಗಳಿಂದ ಅವು ಒಳ್ಳೆ ತಳಿಯ ಬೀಜಗಳು ಮತ್ತೆ ಆರೋಗ್ಯಕರವಾಗಿರುವುದಿಲ್ಲ. ದುರ್ಗಕ್ಕೆ ಹೋಗಿ ಸಿಟಿಗೆ ಹೋಗಿ ತಂದಿರೋ ಬೀಜಗಳು ಒಳ್ಳೆ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತೆ ಗುಣಮಟ್ಟದ ಬೀಜಗಳನ್ನು ನೀವು ಹೆಂಗ್ ಬಿತ್ತಿದ್ರಿ? ನಾವೇ ಕೈಯಲ್ಲಿ ಬಿತ್ತಿದ್ರೆ ಅವು ಪಕ್ಷಿಗಳು ತಿನ್ನೋದು ಮತ್ತೆ ಮಣ್ಣು ಮುಚ್ಚೆತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಇವಾಗ ಯಾಂತ್ರಿಕ ಕೂರಿಗೆ ಅಂತ ಬರುತ್ತೆ. ಆ ಯಾಂತ್ರಿಕ ಕೂರಿಗೆಯಿಂದ ನಾವು ಬಿತ್ತಿದ್ರೆ ಆ ಯಾಂತ್ರಿಕ ಕೂರಿಗೆಯಿಂದ ಸಹಾಯ ಆಗುತ್ತೆ. ಅದೇಗಪ್ಪ ಅಂದ್ರೆ, ಯಾಂತ್ರಿಕ ಕೂರಿಗೆಯಿಂದ ಅದು ಬೀಜಗಳು ಒಂದೇ ಅಂತರಗಳಲ್ಲಿ, ಒಂದೇ ಆಳದಲ್ಲಿ ಮತ್ತೆ ಮಣ್ಣು ಮುಚ್ಚಿದೆಯೋ ಇಲ್ಲೋ ಅನ್ನೋದು ನಮ್ಗೆ ತಿಳಿಸ್ಕೊಡುತ್ತೆ. ಪಕ್ಷಿಗಳು ತಿಂದಂಗೆ ನೋಡುತ್ತೆ ಮತ್ತೆ ಶ್ರಮ ಮತ್ತೆ ಸಮಯವನ್ನು ಉಳಿಸುತ್ತೆ. ನೀನು ಇನ್ನು ಮುಂದೆ ಹೀಗೆ ಮಾಡಬೇಕು. ಸರಿ. ಇವನು ತಿಪ್ಪೇಸ್ವಾಮಿ. ಇವನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರದ ಬಗ್ಗೆ ಭಾರಿ ಡೀಟೇಲ್ ಆಗಿ ತಿಳ್ಕೊಂಡಾನೆ. ನಿನಗೆ ಹೇಳ್ತಾನೆ, ಕೇಳು. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಎಂದರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಎನ್ನುವರು. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸಗಳು ಯಾವುವೆಂದರೆ, ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ, ಆದರೆ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಸಂಪನ್ಮೂಲ. ಇದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಬಹುದು. ರಸಗೊಬ್ಬರವು ಕಾರ್ಖಾನೆಗಳಿಂದ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರವು ಮಣ್ಣಿಗೆ ಯಾವುದೇ ರೀತಿಯ ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ರಸಗೊಬ್ಬರವು ಮಣ್ಣಿಗೆ ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಒದಗಿಸುವುದಿಲ್ಲ. ರಸಗೊಬ್ಬರದಿಂದ ಆಗುವ ಅನಾನುಕೂಲಗಳು: ಅಧಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ, ನೀರು ಮತ್ತು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನೀನು ಸಾವಯವ ಗೊಬ್ಬರವನ್ನು ಬಳಸು. ದನ ಕರುಗಳನ್ನು ಸಾಕಿ ಅದರಿಂದ ಸಗಣಿ ಅದನ್ನೆಲ್ಲ ಒಂದು ಕಡೆ ಹಾಕಿ ಅದು ಗೊಬ್ಬರ ಆಗ್ತದೆ, ಅವಾಗ ಹೊಲಕ್ಕೆ ಹಾಕೋದು. ಸರಿ. ಇವಳ ಹೆಸರು ಪಲ್ಲವಿ ಸಿ. ಇವಳು ನೀರಾವರಿ ಬಗ್ಗೆ ಅದ್ಭುತವಾಗಿ ಹೇಳ್ತಾಳೆ. ನೀರಾವರಿ ಎಂದರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ.
ನೀರಾವರಿಯ ಸಮಾನಾರ್ಥಕ ವಿಧಾನಗಳು ಇವೆ. ಮೊದಲಿನ ಕಾಲದಲ್ಲಿ ಇರುವ ವಿಧಗಳು ಇವೆ ಬಳಕೆ ಆಗುವುದಿಲ್ಲ. ಅಗಳು, ಸರಪಳಿ ಪಂಪು, ಎತ್ ನೀರಾವರಿ, ರಹಟ್ ಇವು ಬಳಕೆ ಆಗೋದಿಲ್ಲ. ಈಗ ಹೊಸದಲ್ಲಿ 2 ವಿಧ ಬಂದಿದ್ದಾವೆ. ಅವ್ಯಾವಂದ್ರೆ ಆಧುನಿಕ ವಿಧಾನಗಳು. ಅವ್ಯಾವಂದ್ರೆ ತುಂತುರು ವಿಧಾನ, ಹನಿ ನೀರಾವರಿ ವಿಧಾನ. ಹನಿ ನೀರಾವರಿ ಎಂದರೆ ಹನಿ ಹನಿಯಾಗಿ ಬೇರುಗಳ ಮೇಲೆ ಬೀಳುವುದಕ್ಕೆ ಹನಿ ನೀರಾವರಿ ಎಂದು ಕರೆಯುತ್ತಾರೆ. ತುಂತುರು ವಿಧಾನ ಅಂದರೆ ಕಾಫಿ ತೋಟ ಇತರ ಅವಶೇಷಗಳನ್ನು ಬೆಳೆಸುವುದಕ್ಕೆ ತುಂತುರು ನೀರಾವರಿ ಎಂದು ಕರೆಯುತ್ತಾರೆ. ಸರಿ, ನಾವು ಎಲ್ಲ ಮಳೆ ಬಂದಾಗಷ್ಟೇ ಬೆಳೆ ನಾವು ನೀರನ್ನು ಹಾಯಿಸುತ್ತಿದ್ದಿಲ್ಲ. ಇವನ ಹೆಸರು ಅಭಿಷೇಕ್ ಅಂತ. ಇವನು ಕಳೆಯಿಂದ ರಕ್ಷಣೆಯ ಬಗ್ಗೆ ಭಾರಿ ಅದ್ಭುತವಾಗಿ ಹೇಳ್ತಾನೆ. ಆಕಾಶ, ನಿಮಗೆ ಕಳೆ ಎಂದರೆ ಗೊತ್ತಾ? ಗೊತ್ತಿಲ್ಲ. ಹಂಗಂದರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೆಯುವ ಸಸ್ಯಗಳನ್ನು ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎನ್ನುವರು. ಏನಪ್ಪ ಆಕಾಶ, ನೀನು ಬೆಳೆಯಬೇಕಾದರೆ ಕಳೆಯನ್ನು ಕಿತ್ತಿದ್ದ? ಇಲ್ಲ, ಅದು ಒಂದು ಸಸ್ಯವೆಂದು ನಾನು ಹಾಗೆ ಬಿಡುತ್ತಿದ್ದೆ. ಅದರಿಂದಾಗಿ ಹೊಲ ಬೆಳೆಯೆಲ್ಲ ನಾಶ. ಇನ್ನು ಮುಂದೆ ನೀನು ಬುಡ ಸಮೇತವನ್ನು ಕಳೆಯನ್ನು ಕಿತ್ತು ಹಾಕು, ಸರಿನಾ? ಕಳೆಗಳನ್ನು ಕೀಳುವುದಕ್ಕೆ ಉಪಕರಣಗಳು ಎಡೆಕುಂಟೆ, ಕುರ್ಚಿ, ಕುರ್ಜಿಗೆ. ಒಂದು ವೇಳೆ ನಿನಗೆ ಕಳೆಗಳನ್ನು ಕೀಳದಿದ್ದಾಗ ಕಳೆನಾಶಕಗಳನ್ನು ಉಪಯೋಗಿಸಿಕೊಂಡು ಬಳಸು. ಆಗ ನಿನ್ನ ಬೆಳೆ ಚೆನ್ನಾಗಿ ಬೆಳೀತದೆ. ಇನ್ಮೇಲಿಂದ ಮಾಡ್ಕೊಂಡು. ಇವನ ಹೆಸರು ಸಿದ್ದೇಶ ವಿ ಅಂತ. ಇವನು ಕೊಯ್ಲಿನ ಬಗ್ಗೆ ಭಾರಿ ಚೆನ್ನಾಗಿ ಹೇಳ್ತಾನೆ, ಕೇಳು. ಆಕಾಶ, ಕೊಯ್ಲು ಎಂದರೆ ನಿನಗೆ ಗೊತ್ತಾ? ಕೊಯ್ಲು ಅಂದರೆ ಕೊಯ್ಲು ಎಂದರೆ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎನ್ನುವುದು. ಪಕ್ವವಾದಾಗ ಬೆಳೆಯನ್ನು ಕತ್ತರಿಸಬೇಕು. ಕತ್ತರಿಸುವ ಉಪಕರಣಗಳು ಕುಡುಗೋಲು ಮತ್ತು ಹಾರ್ವೆಸ್ಟರ್ ಯಂತ್ರದಿಂದ ಕೊಯ್ಯಬೇಕು. ಸರಿ. ಇವನ ಹೆಸರು ಯೋಗೇಶ ಶ್ರೀ ಅಂತ. ಇವನು ಲಾಸ್ಟ್ ಪದ್ಧತಿಯನ್ನು ಸಂಗ್ರಹಣೆ ಪದ್ಧತಿಯನ್ನು ಹೇಳ್ತಾನೆ, ಕೇಳು. ಏನಪ್ಪ ಆಕಾಶ, ನೀನು ಸಂಗ್ರಹಣೆ ಮಾಡುತ್ತಿದ್ದೀಯಾ? ಇಲ್ಲ. ಬೆಳೆಯುವ ಧಾನ್ಯಗಳು ದೀರ್ಘವಾಗಿ ಸಂಗ್ರಹಿಸಬೇಕಾದರೆ ಅವುಗಳ ದೀರ್ಘವಾಗಿ ತೇವಾಂಶ, ಕೀಟಗಳು, ಸೂಕ್ಷ್ಮಜೀವಿಗಳಿಂದ ರಕ್ಷಿಸಬೇಕು. ನೀನು ಬೆಳೆಯನ್ನು ಬೆಳೆಯುತ್ತಿರುವಾಗ ಅವುಗಳನ್ನು ಕೀಟಗಳು ತಿನ್ನುವಂತೆ ಸೂಕ್ಷ್ಮವಾಗಿ ಇಟ್ಟಿದ್ದೆ? ಇಲ್ಲ, ಒಂದು ಚೀಲದಲ್ಲಿ ಕಟ್ಟಿ ಮೂಲೆಯಲ್ಲಿಟ್ಟು. ಅದಲ್ಲ, ಬೆಳೆಯ ಕಾಳುಗಳು ಮತ್ತು ತೇವಾಂಶದ ಕಡಿಮೆ ಆಗುವಂತೆ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಿಂದ ರಕ್ಷಿಸಬೇಕು. ಇದು ಯಜ್ಞ ಎಲ್ಲಿ ತಿನ್ನದಂತೆ ರಕ್ಷಿಸಬೇಕು. ಸರಿ, ಇನ್ಮೇಲೆ ಮಾಡುತ್ತೀನಿ. ನಾವು ಬರೀ ಚೀಲದಲ್ಲಿ ಕಟ್ಟಿ ಒಂದು ಮೂಲೆಯಲ್ಲಿಟ್ಟಿದ್ದಾಗಲ್ಲ. ಏನಪ್ಪ ಆಕಾಶ? ಸ್ಟಾರ್ಟ್. ಮಣ್ಣನ್ನು ಹದಗೊಳಿಸುವುದರ ಬಗ್ಗೆ ತಿಪ್ಪೇಸ್ವಾಮಿ ಹೇಳಿದೆ ಸರ್. ಮತ್ತೆ ದೀಕ್ಷಿತ ಬಿತ್ತನೆ ಬಗ್ಗೆ ಹೇಳಿದ್ರು. ಪಲ್ಲವಿ ನೀರಾವರಿ ಬಗ್ಗೆ ಹೇಳಿದ್ರು ಸರ್. ಮತ್ತೆ ಸಾವಯವ ಗೊಬ್ಬರದ ಬಗ್ಗೆ ತಿಪ್ಪೇಸ್ವಾಮಿ ಹೇಳಿದ. ಕಳೆಯಿಂದ ರಕ್ಷಣೆ ಏನ್ ಮಾಡ್ಬೇಕಂತ ವಿಷಯ ಹೇಳಿದೆ ಸರ್. ಕೊಯ್ಲನ್ನು ಹೇಗೆ ಇದು ಮಾಡ್ಬೇಕಂತ ಸಿದ್ದೇಶ್ ಹೇಳಿದೆ ಸರ್. ಆಮೇಲೆ ಸಂಗ್ರಹಣೆ ಹೇಗೆ ಮತ್ತು ತೇವಾಂಶದಿಂದ ಕೂಡಿಡಬಾರ್ದು ಅಂತ ಯೋಗೇಶ ಹೇಳಿದೆ ಸರ್. ಮುಂದೆ ಕೇಳು. ಎಲ್ಲರಿಗೂ ಧನ್ಯವಾದಗಳು. ಬನ್ನಿ, ಎಲ್ಲ ಸ್ಟೇಜಿಗೆ ಬನ್ನಿ, ಎಲ್ಲ ಬಂದು ನಮಸ್ಕಾರ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.